ಭಾರತ್ ಮಾತಾ ಕಿ. ಬಂಧುಗಳೇ, ಈ ನಾವು ಬೆಳಿಗ್ಗೆ ಏರಿಕೆ ಆದ ತಕ್ಷಣ ನಮ್ಮ ಅಧ್ಯಕ್ಷರು ವಿಜಯೇಂದ್ರ ಅವರು 24 ಗಂಟೆಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿ 24 ಗಂಟೆಯಲ್ಲೇ ಇಷ್ಟೊಂದು ಜನ ತಾವು ಸೇರಿದ್ದೀರಾ. ರಾಜ್ಯ ಅಧ್ಯಕ್ಷರ ಪರವಾಗಿ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಫಸ್ಟ್ ನಿಮ್ಗೆ ಧನ್ಯವಾದಗಳು. ಈ ವೇದಿಕೆ ಮೇಲೆ ನಮ್ಮ ನಾಯಕರಾದಂತ ಸಿ ಪಿ ರವಿ ಅವರು, ಅದೇ ರೀತಿ ನಮ್ಮ ಹಿಂದುಳಿದ ವರ್ಗದ ನಾಯಕರಾದಂತ ಬೈರ್ತಿ ಬಸವರಾಜ್ ಅವರು, ನಾನೇ ಹೇಳ್ಬಿಟ್ಟು ಬಿಡಪ್ಪ, ಒಂದೇ ನಿಮಿಷ ನಾನೇ ಹೇಳಿದ್ದೀನಿ ಏನೇಳು, ಹಿಂದುಳಿದ ವರ್ಗದ ಬಿಜೆಪಿಯ ನಾಯಕರು ಬಿಡು ಅಲ್ಲಿಗೆ. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದಂತ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತಾಡಿದಂತ ನನ್ನ ಸ್ನೇಹಿತರಾದಂತ ಅಶ್ವಥ್ ನಾರಾಯಣ್ ಅವರೇ, ಸನ್ಮಾನ್ಯ ನಮ್ಮ ಆತ್ಮೀಯ ಸ್ನೇಹಿತರಾದಂತ ರಘು ಅವರೇ, ಕುರುಕ್ಷೇತ್ರದ ಪ್ರೊಡ್ಯೂಸರ್ ಎಲ್ಲ ಯಾರು ಮುನಿರತ್ನ ಅವರೇ, ಅವ್ರೇನೋ ಮಾಡಿದ್ರು ಇವತ್ತು, ಬೇಡ ಮುಂದಿನ ದಿನ ಇನ್ನೊಂದು ದಿನ ಪ್ರತಿಭಟನೆಗೆ ಅಂತ ಹೇಳಿದ್ದೀನಿ. ಅವ್ರು ಬೇರೆ ತರ ಕುರುಕ್ಷೇತ್ರ ಸ್ಟೈಲಲ್ಲಿ ಮಾಡಿದ್ರು ಒಂದು ಪ್ರತಿಭಟನೆ. ಇವತ್ತು ಪೊಲೀಸರು ಕೇಸ್ ಹಾಕ್ಬಿಡ್ತಾರೆ ಬೇಡ ಅಂತ ಹೇಳಿ ಸ್ಟಾಪ್ ಮಾಡಿದ್ರು. ಸನ್ಮಾನ್ಯ ರವಿ ಸುಬ್ರಹ್ಮಣ್ಯ ಅವರೇ ಸ್ನೇಹಿತರು, ಅದೇ ರೀತಿ ನಮ್ಮ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾದಂತ ರವಿಕುಮಾರ್ ಅವರೇ, ನರಳ್ಳಿ ಅವರೇ, ಧೀರಜ್ ಮುನ್ರಾಜು ಅವರೇ, ರಾಮಮೂರ್ತಿ ಅವರೇ, ಗೋಪಿನಾಥ್ ರೆಡ್ಡಿ ಅವರೇ, ಸಪ್ತಗಿರಿ ಗೌಡ್ರೆ, ಹರೀಶ್ ಅವರೇ, ನಮ್ಮ ಪ್ರಧಾನ ಕಾರ್ಯದರ್ಶಿ ಆದಂತ ಬೀಜ ರಾಜೀವ್ ಅವರೇ, ವೇದಿಕೆ ಮೇಲಿರುವಂತ ಎಲ್ಲ ಫಸ್ಟ್ ಹೇಳ್ಬಿಟ್ಟೆ ಅವ್ರು. ಫೋನ್ ಮಾಡಿ ಹೇಳ್ತಾರ ನನಗೆ ಹೆಂಗೆ ಹಂಗ ಬಂಧುಗಳೇ. ನಾನು ಭಾಷಣ ಮಾಡಕ್ ಮುಂಚೆ ಈ ಕರ್ನಾಟಕ ರಾಜ್ಯದ ಡೋಂಗಿ ಮುಖ್ಯಮಂತ್ರಿ 2 ನಾಲ್ಗೆ ಸಿ ಟಿ ರವಿ ಹೇಳಿದ್ರು. ಅವ್ರು ಬೇರೆ ಪದ ಹೇಳಿದ್ರು, ನಾನು ಹಂಗೆ ಹೇಳಕ್ಕಾಗಲ್ಲ. ವಿರೋಧ ಪಕ್ಷದ ನಾಯಕರು 2 ನಾಲ್ಗೆ ಎಷ್ಟೋ ಒಬ್ಬೊಬ್ಬರಿಗೆ ಒಂದೊಂದು ನಾಲ್ಗೆ ಇರ್ತೈತೆ. ಸಿದ್ದರಾಮಯ್ಯಗೆ ಎಷ್ಟು ನಾಲ್ಗೆ? ಸಿದ್ದರಾಮಯ್ಯಗೆ ಎಷ್ಟು ನಾಲ್ಗೆ? 2 ನಾಲ್ಗೆ. ಆ 2 ನಾಲ್ಗೆಯನ್ನ ಇವಾಗ ಪ್ಲೇ ಮಾಡಿ ತೋರಿಸ್ತೀನಿ, ಎಲ್ಲ ನೋಡ್ಬಿಡಿ ಏನ್ ಹೇಳವ್ರೆ ಅಂತ ಹೇಳಿ. ತೈಲ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪಾ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತವೆ. ಅಡುಗೆ ಎಣ್ಣೆ ಇರ್ಬೋದು, ದವಸ ಧಾನ್ಯ ಇರ್ಬೋದು, ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ರೈತರು ಕೊಡ್ತಿರ್ತಕ್ಕಂಥ ಪದಾರ್ಥಗಳಿರ್ಬೋದು, ಸಿಮೆಂಟ್ ಕಬ್ಬಣ ಇರ್ಬೋದು, ಎಲ್ಲ ಬೆಲೆಗಳು ಕೂಡ ಏರ್ಕೊಂಡು ಹೋಗ್ಬಿಟ್ಟವೆ. ಈಗ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ ಗೊತ್ತಿಲ್ಲ. ಇವತ್ತು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವು ಜನರಿಗೆ ತಪ್ಪು ಮಾಹಿತಿಗಳನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಅಧಿಕಾರವನ್ನ ನಡೆಸ್ತಾ ಇದ್ದೀರಿ. ನಿಮಗೆ ಅಧಿಕಾರದಲ್ಲಿ ಇರ್ಲಿಕ್ಕೆ ಯಾವ ಯೋಗ್ಯತೆನೂ ಕೂಡ ಇಲ್ಲ. ಪೆಟ್ರೋಲ್ ಮೇಲೆ ಇದ್ದಂತ ಅಡಿಷನಲ್ ಎಕ್ಸೈಸ್ ಡ್ಯೂಟಿ ರಾಜ್ಯ ಸರ್ಕಾರ ಪೆಟ್ರೋಲ್ ಮೇಲೆ ಸೇಲ್ ಟ್ಯಾಕ್ಸ್ 35%, ಡೀಸೆಲ್ ಮೇಲೆ 24%, ಕೇವಲ 3 ಬೆಲೆ